ಹಾಯ್ ವಿದ್ಯಾರ್ಥಿಗಳೇ, ನೋಡಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಬಿಸ್ನೆಸ್ ಸ್ಟಡಿ ವ್ಯವಹಾರ ಅಧ್ಯಯನ ದ್ವಿತೀಯ ಪಿ ಯು ಸಿ ಘಟಕಧಾರಿತ ಮೌಲ್ಯಮಾಪನ LBA ಕ್ವಶನ್ ಪೇಪರ್ 1 ಇದು ಪಿ ಯು ಬೋರ್ಡ್ದಿಂದ ಬಿಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ. ಇದು ನಿಮ್ಮ ಮಿಡ್ ಟರ್ಮೆ ಮತ್ತು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಕೂಡ ಇದು ತುಂಬ ಇಂಪಾರ್ಟೆಂಟು ಕ್ವಶನ್ಸ್ಗಳು. ಇವು ರಿಪೀಟ್ ಆಗುವಂತಹ ಸಂಭವ 100ಕ್ಕೆ 85% ಇದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಕ್ವಶನ್ಸ್ಗಳನ್ನು ಹೇಳೋದು ನೋಡ್ಕೊಂಡು ಸರಿಯಾಗಿ ಸ್ಟಡಿ ಮಾಡಿ. ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂದರೆ ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಯಶಸ್ವಿ ನಿರ್ವಹಣೆ ಏನನ್ನು ಖಚಿತಪಡಿಸುತ್ತದೆ? ಇದೊಂದು ಪ್ರಶ್ನೆ ಕೇಳಿದ್ದಾರೆ. ನಿರ್ವಹಣೆಯನ್ನು ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ? ಇದೊಂದು ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗೆ ಕೊಟ್ಟಿರುವ ಸೂಕ್ತ ಉತ್ತರಗಳನ್ನು ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ನೋಡಿ, ಡ್ಯಾಶ್ ಎಲ್ಲ ಇತರ ನಿರ್ವಹಣಾ ಕಾರ್ಯಗಳಿಗೆ ಆಧಾರವೆಂದು ಪರಿಗಣಿಸಲಾಗಿದೆ. ದಬ್ಬಾವಾಲಗಳು ಡ್ಯಾಶ್ ಮೂಲಕ ಉತ್ಕೃಷ್ಟತೆಯನ್ನು ಸಾಧಿಸಿದ್ದಾರೆ. ನಿರ್ವಹಣೆಯು ಡ್ಯಾಶ್ ಉದ್ದೇಶದಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ನೋಡೋಣ. ಹೊಂದಿಸಿ ಬರೆಯಿರಿ. ಸಮನ್ವಯತೆ, ಉತ್ಪಾದನಾ ವ್ಯವಸ್ಥಾಪಕ, ನಡವಳಿಕೆ, ನೀತಿ ಸಂಹಿತೆ ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ದಕ್ಷತೆ ಎಂದರೇನು? 9ನೇ ಪ್ರಶ್ನೆ, ನಿರ್ವಹಣೆಯ ಯಾವುದಾದ್ರೂ ಒಂದು ಆಯಾಮವನ್ನು ತಿಳಿಸಿ. ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನು ಹುಡುಕುವುದು ಎಂದು ನಿರ್ವಹಣೆಯ ಯಾವ ಕಾರ್ಯವು ಖಚಿತಪಡಿಸುತ್ತದೆ? ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ನಿರ್ವಹಣೆಯ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ತಿಳಿಸಿ. ನಿರ್ವಹಣೆಯ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ಒಬ್ಬ ವ್ಯವಸ್ಥಾಪಕರಾಗಿ ನಿಮ್ಮ ಸಂಘಟನೆಯಲ್ಲಿ ನೀವು ನಿರ್ವಹಣೆಯ ಯಾವ ಪರಸ್ಪರ ಸಂಬಂಧಿತ ಕಾರ್ಯಗಳನ್ನು ಅನ್ವಯಿಸುತ್ತೀರಿ? ಅವುಗಳಲ್ಲಿ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ. ಸಮನ್ವಯತೆಯ ಯಾವುದಾದ್ರೂ 2 ಮಹತ್ವಗಳನ್ನು ತಿಳಿಸಿ. ಉನ್ನತ ಹಂತದ ನಿರ್ವಹಣೆಗೆ ಯಾವುದಾದ್ರೂ 2 ಉದಾಹರಣೆಗಳನ್ನು ನೀಡಿ. ಕ್ರಿಕೆಟ್ ಪಂದ್ಯದಲ್ಲಿ ಆಟಗಾರನಿಗೆ ಪ್ರತಿಭೆ ಇರುತ್ತದೆ, ಆದರೆ ನಾಯಕನಿಲ್ಲದೆ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಇದು ನಿರ್ವಹಣೆಯ ಯಾವ ಕಾರ್ಯವನ್ನು ಸೂಚಿಸುತ್ತದೆ ಎಂದು ವಾಕ್ಯದಲ್ಲಿ ವಿವರಿಸಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 20-25 ವಾಕ್ಯಗಳು ಉತ್ತರಿಸಿರಿ ಅಂತಿದೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ಸಮನ್ವಯತೆ ಎಂದರೇನು? ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿರಿ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ನಿಮ್ಮ ಒಂದು ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಡಿಯೋಗಳು ಹಲವಾರು ನಿಮಗೆ ಸಿಗ್ತಾ ಹೋಗ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.